ಇದೆಲ್ಲ ನೋಡ್ತಿದ್ರೆ ಭಯ ಆಗ್ತಿದೆ. ಮನೇಲಿ ಅಪ್ಪ, ಅದು ಹೋಗ್ಲಿ ಅವ್ರ ಗಂಡ್ಸು ಅನ್ಕೊಳ್ಳೋಣ. ನಮ್ಮಮ್ಮ ಯಾವಾಗ್ಲೂ ಡ್ರಿಂಕ್ಸೆ. ಇಲ್ಲಿ ನೋಡಿದ್ರೆ ಈ ಅಜ್ಜಿನೂ ಅದೇ ರೀತಿ, ಎಲ್ಲ ಅದೇ ರೀತಿನೇ. ಡೈಲಿ 3 ಬಿಯರ್, ಇಲ್ಲ ಅಂದ್ರೆ ಅರ್ಧ ಬಾಟ್ಲು ಬ್ರ್ಯಾಂಡಿ. ನನ್ ಮುಂದೆ ತುಂಬಾ ಮಹಿಳೆಯರು ಕುಡಿತಾ ಇದ್ದಾರೆ, ಅದು ಸರ್ವಸಾಧಾರಣ. ಹೆಣ್ಮಕ್ಳು ಈ ರೀತಿ ಎಲ್ಲ ಮಾಡಿದ್ರೆ ನಾವೆಲ್ಲ ಎಲ್ಲಿ ಹೋಗೋದು? ನಾಶ ಆಗೋಗುತ್ತೆ, ತುಂಬಾ ನಾಶ ಆಗೋಗುತ್ತೆ. ಹೆಣ್ಮಕ್ಳಿಗೆ ರೋಲ್ ಮಾಡೆಲ್ ಆಗಿರ್ಬೇಕಾದ್ರೆ ಅಮ್ಮಂದಿರೇ ಹಿಂಗಾಗೋದ್ರೆ ಅವ್ರಾದ್ಮೇಲೆ ಬರೋ ಹೆಣ್ಮಕ್ಳು ಸ್ವಾಹ. ಒಳ್ಳೆ ಕೆಲ್ಸ ನನ್ಗೆ ಮಕ್ಳೇ ಇಲ್ಲ. ಯಾಕೆ ಲೋಲಿಕ ಎಲ್ಲರೂ ಈ ರೀತಿ? ತುಂಬಾ ಮನ್ಸಿಗೆ ಬೇಜಾರಾದವರು ಅದ್ರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಹೆಣ್ಮಕ್ಳು ಈ ರೀತಿ ಎಲ್ಲ ಆಡ್ತಾರೆ. ಎಲ್ಲ ಅತ್ಯಾಚಾರ ಆಗಿರೋ ಹೆಣ್ಮಕ್ಳು ಈ ರೀತಿನೇ ಆಗ್ತಿದಾರೆ. ನನ್ ರೀತಿ ತುಂಬಾ ಕುಡಿಯೋ ಅಂತ ಹೆಣ್ಮಕ್ಳು ನೋಡಿ ನೀನ್ ಅನ್ಕೋ, ಮುಕ್ಕಾಲ್ ಪಾಲು ಒಳಗಡೆ ನೋವುಗಳನ್ನ ಇಟ್ಕೊಂಡಿರೋರೇ ಆಗಿರ್ತಾರೆ. ಇಲ್ಲ ಅಂದ್ರೆ ಅವ್ರ ಬಾಳನ್ನೇ ಕಿತ್ ಹಾಕೊಂಡು ಹೋಗಿರ್ತಾರೆ. ನಾನು ಬೇಗನೆ ಕುಡಿಯಕ್ ಆರಂಭಿಸ್ತೀನಿ ಅನ್ಸ್ತಿದೆ. ನಿನ್ನ ನಾನೇ ಕೊಲ್ತೀನಿ. ನಿಮ್ ಮನಸ್ಥಿತಿನೇ ಅದೇ ಮುಖ್ಯ. ಪ್ರೀತಿಸ್ದವನ ಮನ್ಸಲ್ಲಿ ನೆನೆಸ್ಕೊಂಡು ಗಂಡನ್ ಜೊತೆ ಮಲ್ಗಿರೋ ಎಷ್ಟೋ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ. ನಾನು ಎಷ್ಟು ಮನೇಲಿ ಹೋಮ್ ನರ್ಸ್ ಆಗಿದ್ದೀನಿ. ಅಯ್ಯೋ ದೇವ್ರೆ, ಇವ್ರ ಏನ್ ಸರ್ ಇದು? ನಿಮ್ಮನ್ ಗುರ್ತಿಡಕ್ ಆಗದೆ ಇರೋ ರೀತಿ ಬದಲಾಗ್ಬಿಟ್ಟಿದ್ದೀರಾ? ಎಷ್ಟು ದಿನಗಳಾಯ್ತು ನಿಮ್ಮನ್ನ ನೋಡಿ. ನಾ ಇವಾಗ ಕೂಡ ಹೋಗ್ಬಿಟ್ಟು ಬಂದೆ ಅಲ್ಲಿಗೆ. ಎಲ್ಲಿ? ಅಲ್ಲಿಗೆ ಸೌದಿಗೆ. ಅಲ್ಲಿ ತುಂಬಾ ಮುಖ್ಯವಾದ ವಿಷಯ ಎಲ್ಲ ಇಲ್ಲಿ ಇತ್ತು. ನನಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೆಮ್ಮದಿಯಾಗಿ ಇಲ್ಲಿ ವಾಪಸ್ ಬಂದ್ಬಿಟ್ಟೆ. ಸರಿ, ಒಳ್ಳೇದಾಯ್ತು ಬಿಡಿ. ಸರಿ, ಆನಂದ್ ಸಾರು ಗುರೂಜಿನು ಎಲ್ಲಪ್ಪ ಹಳೆ ರೀತಿನೇನಾ? ಹೌದು, ಇಲ್ಲಿ ಎಲ್ಲನೂ ಅದೇ ರೀತಿ ಇದೆ. ನೀವ್ ಹೇಗಿದ್ದೀರಾ? ನಿಮ್ ಬಿಸ್ನೆಸ್ ಎಲ್ಲ ಹೇಗ್ ನಡೀತಾ ಇದೆ? ಯಾವಾಗ ನೋಡು ಪವರ್ ಕಟ್ಟು. ಈ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಮನೇನೆ ಅಡಮಾನ ಇಡಬೇಕಾಗಿತ್ತೆ ಅಂತ ಅನ್ಸುತ್ತೆ. ಇರೋ ಫ್ಯಾನ್ನೇ ಅವ್ರು ಹಾಕೋದಿಲ್ಲ, ಹೊಸ ಫ್ಯಾನ್ ಇಲ್ಲಿಂದ ತಗೋತಾರೆ. ಅದಕ್ಕೋಸ್ಕರ ಹೊಸ ಪ್ರೊಡಕ್ಷನ್ ಎಲ್ಲ ನಾನು ಸ್ಟಾಪ್ ಮಾಡ್ಬಿಟ್ಟೆ. ಇರೋದನ್ನ ಹೇಗಾದ್ರೂ ಮಾಡಿ ಸೇಲ್ ಮಾಡಬೇಕು. ಇದೆಲ್ಲ ಬಿಟ್ಬಿಟ್ಟು ಈ ಮುಸ್ತಫಾ ಸೋತ್ ಬಿಡ್ತಾನೆ ಅಂತ ಅನ್ಕೋಬೇಡಿ. ಬಾ ಬಾ. ಎಲ್ಲಿಗೆ? ಇದೇನಿದು ಹುಡುಗಿರ್ ಬ್ರಾನ? ಹೌದು, ಎಷ್ಟು ಪವರ್ ಕಟ್ ಬಂದ್ರು ಹುಡುಗಿರಿಗೆ ಇದನ್ನ ಬಿಟ್ಟಿರಕ್ ಆಗೋದಿಲ್ವಲ್ಲ. ಸರಿ, ನಾನು ಬಂದಿರೋ ವಿಷಯ ಹೇಳ್ತೀನಿ. ಇದಕ್ಕೊಂದು ಆಡ್ ಮಾಡ್ಬೇಕು. ಅವತ್ ನಾನೇನೋ ತಮಾಷೆಗೆ ಹೇಳಿದೆ, ನೀವು ಅದನ್ನ ನಿಜ ಅನ್ಕೊಂಡ್ಬಿಟ್ರಾ? ಇಲ್ಲ ಇಲ್ಲ ಇಲ್ಲ, ಆತರ ಅನ್ಕೊಳ್ಳಿಲ್ಲ. ಇದಕ್ಕೆ ಹೆಸರಿಡೋದು ಬೇಡವಾ? ಹೆಸರೆಲ್ಲ ಇಟ್ಟಾಯ್ತು. ಒಂದು ಒಳ್ಳೆ ಹೆಸರನ್ನ ಇಡಿ, ಯಾಕಂದ್ರೆ ಹುಡುಗಿರ್ ಬಾಯಲ್ಲಿ ಬರ್ಬೇಕಲ್ಲ. ಏನ್ ಹೆಸರು ಹೇಳಿ? 3 ಅಕ್ಷರ ಅಲ್ಲ, 15 ಅಕ್ಷರಗಳು. 15 ಅಕ್ಷರಗಳ ಅಂತ ಹೆಸರೇನದು? ಯುವರ್ಸ್ ಫೇತ್ಫುಲಿ ಅಂಡರ್ ಗಾರ್ಮೆಂಟ್ಸ್. ಒಂದು ಹುಡುಗಿ ಒಬ್ಬ ಗಂಡಸತ್ರ ಈ ಪ್ರಾಡಕ್ಟ್ ನ ತೋರಿಸಿ ಯುವರ್ಸ್ ಫೇತ್ಫುಲಿ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ಅದಕ್ ಮೇಲೆ ಒಂದು ಕ್ಯಾಪ್ಷನ್ಸ್ ಬೇಕಾ ವಿಲಿಯಮ್ಸ್? ಹೇಗಿದೆ? ನಿಜಾನೇ. ಇದಕ್ಕೂ ಮೇಲೆ ಇನ್ನೇನ್ ಫೇತ್ಫುಲ್ ಬೇಕು? ನೀವು ನಿಜವಾಗ್ಲೂ ತುಂಬಾ ದೊಡ್ಡವರು ಸರ್. ತುಂಬಾ ಅದ್ಭುತವಾದ. ಒಂದ್ ವಿಷಯ, ಆ ಹುಡುಗಿನೇ ಇದನ್ನ ನಟಿಸ್ಬೇಕು. ಯಾರು? ನನ್ನ ಫ್ಯಾನ್ ಆಡಲ್ ಬಂದಿದ್ದಲ್ಲ ಆ ಹುಡುಗಿ, ಅದೇ ಹುಡುಗಿನೇ ಬೇಕು. ಆ ಹುಡುಗಿನೇ ಖಂಡಿತವಾಗಿ ನಟಿಸ್ಲೇಬೇಕು. ಏನ್ ಹೇಳ್ತೀಯಾ? ನಿಮ್ಮ ಹತ್ರ ಆಗಲ್ಲ ಅಂತ ಹೇಳಿ ನಾನು ನ್ಯೂ ಜನರೇಷನ್ ಹುಡುಗನ ಹಿಡ್ಕೊಂಡು ಮಾಡ್ಕೋತೀನಿ. ನ್ಯೂ ಜನರೇಷನ್ ಅದೇ ತಾನೇ ಇವಾಗಿನ ಟ್ರೆಂಡ್. ಕೆಂಪು ಕಲರ್ ರಿಬ್ಬನ್ ಆ ತರ ಯಾವ್ದೋ ಒಂದು. ಆ ಹಾಡ್ಗೂ ಇದಕ್ಕೂ ಏನ್ ಸಂಬಂಧ ಇದೆ? ತುಂಬಾ ಇದೆ. ಇಲ್ಲಿ ನೋಡಪ್ಪ, ಇದೇನು ಹೊಸದಾಗಿ ಕಂಡುಹಿಡಿದಿರೋ ಹಾಡಂತೂ ಅಲ್ಲ. ಇದು ಆ ಕಾಲದಲ್ಲೇನೆ ತುಂಬಾ ಹಳೇದಾದ ಗಾನ ಹಾಡುಗಳು. ಈ ತರ ತುಂಬಾ ಇದೆಪ್ಪ. ಹಾಗೆ ಆಗ್ಲಿ, ಇಲ್ಲ ನಿಮ್ ಇಷ್ಟದಂತೆ ಆಗ್ಲಿ. ಸರಿ, ಯಾವಾಗ ಶುರು ಮಾಡೋಣ? ಆಮೇಲೆ ಯಾವಾಗ ಶುರು ಮಾಡೋಣ? ನನಗೆ ಒಂದಿನ ಟೈಮ್ ಕೊಟ್ರೆ ನಾನು ಎಲ್ಲ ಏರ್ಪಾಟು ಮಾಡ್ತೀನಿ. ಓಕೆ, ಒಂದೇ ಒಂದ್ ದಿವಸ. ಆಮೇಲೆ ನೀವು ಮೊದಲು ನೋಡಿ ಮುಸ್ತಫಾ ಅಲ್ಲ, ಇದು ಬೇರೆ ಮುಸ್ತಫಾ. ಅರ್ಥ ಆಗ್ಲಿಲ್ವೇ? ಗೊತ್ತಾಯ್ತಾ ವಿಲಿಯಮ್ಸ್? ಹೆಸರು ಮಾತ್ರ ಮರ್ತು ಬಿಡ್ಬೇಡ. ಯುವರ್ಸ್ ಫೇತ್ಫುಲಿ ಬ್ರಾ ಮತ್ತು ಚಡ್ಡಿಗಳು. ಪ್ರಾಯೋಜಕರು ಉಸ್ತಾದ್ ಮುಸ್ತಫಾ ಖಾನ್. ಏನ್ ಮೇಡಮ್, ಕಾರೆಲ್ಲ ತಗೊಂಡ್ಬಿಡಿದ್ರಾ? ಟ್ರೀಟ್ ಇಲ್ವಾ? ಡ್ರೈವರಾ? ಹೌದು. ಏನ್ ನಿನ್ ಹೆಸರು? ಮನು. ತಂಗಿ ಅಲ್ಲಿದ್ದಾಳೆ, ಕ್ಲಾಶ್ ಆಗುತ್ತಾ? ಯಾಕೆ? ನೀನೇನು ಹೊಸಬಾ ಅಲ್ವಾ, ಹೇಳಿದ್ರೆ ಗೊತ್ತಾಗಲ್ಲ ಬಿಡು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ನಿಮ್ಗೇನು ಕೆಲಸ ಇಲ್ವಲ್ಲ? ಯಾರು ನಮ್ಗೇನು ಹೇಳೇ ಇಲ್ಲ. ಒಂದು ಗೋಧಿ ಹಿಟ್ ಬಗ್ಗೆ ಹೇಳಿದ್ರು, ಅದು ಮಾರಾಯ್ತು. ಇವತ್ತು ಬೇರೆ ಶೂಟು. ನಿಮ್ ತಂಗಿನೇ ಮಾಡಲ್. ಯಾರು? ನಿಜಾನಾ? ಅವಳು ಮತ್ತೆ ಬಂದಿದ್ದಾಳೆ.
ಡ್ರೆಸ್ಸಿಂಗ್ ರೂಮಲ್ಲಿ ಇದ್ದಾಳೆ. ಇವತ್ತವರೆಗೂ ಮಾಡ್ದಿರ ಒಂದು ವೇಷ. ಗುರುಜಿ ಆ ರೀತಿ ನನ್ಗೇನು ಹೇಳಿಲ್ವಲ್ಲ. ಗುರುಜಿ ಎಲ್ಲ ಮಾಡ್ತಾ ಇರೋದು, ಬಾಲಾ ಮೇಡಮ್ ಮಾಡ್ತಾ ಇರೋದು. ನಿಮ್ಮ ತಂಗಿನ ನೋಡಿ ತುಂಬಾ ದಿವಸ ಆಯ್ತಲ್ಲ, ನೋಡ್ಬೇಕಾ? ಹ್ಮ್. ಯುವರ್ಸ್ ಫೇತ್ಫುಲಿ ಪ್ರಮಾದವಾಗಿದೆ. ಇದು ನಾನು ಹೊಲ್ದ ಮಾದರಿನೇನೇ. ಶಾಜಿ ಅಣ್ಣ, ಹಾ ಸ್ವಲ್ಪ ಹೊರಗಿರಿ, ನಾನು ಬರ್ತೀನಿ. ಸರಿ. ನೋಡಿದ್ಯಾ, ನಾನು ಮತ್ತೆ ಶುರು ಮಾಡಿದೆ ಮೊದಲಿನಿಂದ. ಇನ್ಮೇಲೆ ಇದು ಕೂಡ ಇಲ್ಲದೆ ಹೋಗ್ತದೆ. ನನ್ನ ಈ ಸ್ಥಿತಿಗೆ ಯಾರು ಕಾರಣ ಅಂತ ಗೊತ್ತಾ? ಜಯಾನಾ ಮೇಡಮ್, ರಾಜಕುಮಾರಿ, ಲೇಟೆಸ್ಟ್ ಸ್ಟಾರ್ ಮಾಡೆಲ್. ಲಿಸಾ, ಮಾತಾಡ್ಬೇಡ. ಇನ್ಮೇಲೆ ನಾನು ನಿನ್ನ ಯಾವತ್ತೂ ನೋಡ್ಬಾರ್ದು. ಲಿಸಾ, ನಾನು ಹೇಳೋದು ಸ್ವಲ್ಪ ಬೇಡ, ಹೊರಗೋಗ್. ನಾನು ಈ ಸ್ಥಿತಿಯಲ್ಲಿರೋದು ನೀನ್ ನೋಡ್ಬಾರ್ದು. ನನ್ನನ್ನು ನಂಬಿ ಇಬ್ಬರಿದ್ದಾರೆ, ನಿನ್ನ ಅಪ್ಪ, ನನ್ನ ಅಮ್ಮ. ಅವರನ್ನ ಕಾಪಾಡ್ಬೇಕಲ್ವಾ? ನಾನಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ. ಏನ್ ಸ್ವಾಮಿಯಣ್ಣ, ಸ್ವಲ್ಪ ಒಳಗೋಗಿ ನೋಡಿ. ಸುಷ್ಮಿತಾ ಶೇನೋ, ರಂಬೆಯೋ, ಅತಿಲೋಕ ಸುಂದರಿಯೋ, ಇವ್ರಿಗೆಲ್ಲ ಏನಾದ್ರೂ ಸಮಸ್ಯೆ ಅಂದ್ರೆ ಹೇಳು, ನಾನ್ ಬಂದ್ ಸರಿ ಮಾಡ್ಕೊಡ್ತೀನಿ. ಆದ್ರೆ ಈ ಸಮಸ್ಯೆಗೆಲ್ಲ ನಾನ್ ಬರೋದಿಲ್ಲ. ಅವ್ರು ಬಂದಾಗ ಅವ್ರ ಮುಖ ತುಂಬಾ ಕೋಪದಲ್ಲಿತ್ತು. ಆಹಾ. ವಿಲಿಯಮ್ಸ್, ಯಾರ ಅವಳು ಹುಡುಗಿ? ದುಡ್ಡು ಖರ್ಚು ಮಾಡ್ತಾ ಇರೋ ನನ್ನನ್ನ ಹೊರಗಡೆ ಹೋಗೋ ಆಚೆ ಅಂತಾಳೆ. ಯಾರವಳು? ಅವಳೆ ಡಯಾನಾ, ನಮ್ಮಲ್ಲಿ ಸಳ ಅಕ್ಕ. ಹೌದಾ? ಸಮ ಫಿಗರ್ ಮಾ. ತಂಗಿಗಿಂತ ಅಕ್ಕ ತುಂಬಾ ಚೆನ್ನಾಗಿದ್ದಾಳೆ. ಸಿಗ್ತಾಳ? ಸಿಗುತ್ತಾ? ಏನದು? ನಡ್ಸೋದಿಕ್ಕೆ ಒಬ್ಳನ್ನ ಇಟ್ಕೊಂಡು ಮೇಲ್ಗಡೆ ತಗೊಳ್ಳೋಣ, ಇನ್ನೊಬ್ಳನ್ನ ಇಟ್ಬಿಟ್ಟು ಕೆಳಗಡೆ ತಗೊಳ್ಳೋಣ. ಖರ್ಚೆಲ್ಲ ತುಂಬಾ ಮಾಡ್ತೀಯ, ಪ್ರೊಡ್ಯೂಸರ್ ಅಲ್ವಾ? ಅದೆಲ್ಲ ಏನು ಬೇಡ, ನಾವು ಪ್ಲಾನ್ ಮಾಡ್ದಾಗ ತೆಗೆದ್ರೆ ಅಷ್ಟೇ ಸಾಕು. ಸಾಕು ಅಂದ್ರೆ ಸರಿ. ಆಮೇಲೆ ವಿಲಿಯಮ್ಸ್, ಗುರುಜಿ ತಾನೇ ತಗೊಳ್ತಾ ಇದ್ದಾರೆ. ಸರ್ನ ಅಸೋಸಿಯೇಟು ಬಾಲ, ಹುಡುಗಿ ತುಂಬಾ ಒಳ್ಳೆಯವಳು. ನೋಡಕ್ ಚೆನ್ನಾಗಿದ್ದಾಳೆ, ಹಾಗೆ ಬೆಚ್ಚಿದ್ರೆ ಚೆನ್ನಾಗಿರುತ್ತೆ. ಅದು ಅವ್ರು ಒಪ್ಕೊಂಡ್ರೆ ಮಾಡಕ್ಕಾಗೋದು. ಅಯ್ಯೋ ದೇವ್ರೆ. ಏನ್ ಫ್ಲೆಕ್ಸು ಇಷ್ಟು ಲೇಟು? ಹೆಡ್ ಆಫೀಸ್ ವರ್ಗೂ ಹೋಗಿದ್ದೆ, ಲೀವ್ ಅಪ್ಲಿಕೇಶನ್ ಕೊಡೋಕ್ಕೋಸ್ಕರ. ಏನ್ ದಿಢೀರಂತ ಲೀವು? ನಾನು ಈಗಾಗ್ಲೇ ಹೇಳಿದ್ದೀನಲ್ವಾ, ಒಂದ್ ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ. ತುಂಬಾ ಸುಂದರವಾಗಿರ್ತಾಳೆ, ಅವಳು ಮಾಡ್ಲಿಂಗ್ ಗರ್ಲ್. ಯಾರಾದ್ರೂ ಅವಳ ಮೇಲೆ ಕಣ್ಣು ಹಾಕೋಕ್ಕೂ ಮುಂಚೆ ನಾನು ಅವಳನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ನೋಡು, ಅದು ನಿನಗೆ ಅಂತಿದ್ರೆ ಅದು ಯಾರಲ್ಲೂ ತಗೊಂಡೋದಕ್ಕಾಗಲ್ಲ. ಯಾವಾಗ ಏನ್ ನಡೆಯುತ್ತೋ ಯಾರಿಗೂ ಗೊತ್ತಿಲ್ವಲ್ಲ, ನಾನು ನೋಡ್ಕೋತೀನಿ. ನಾನು ಅವಳು ಕಾಲ್ ಮಾಡ್ತೀನಿ. ಓಕೆ, ನೀನ್ ಮಾತಾಡು. ಶಿವ ಪೂಜೆಲಿ ಕರಡಿ ಯಾಕೆ, ನಾನು ಯಾಕೆ?